ವಿಷಯದಲ್ಲೂ ಅರ್ಥ ಮಾಡ್ಕೋಬೋದು, ಸಂಬಂಧ ವಿಷಯದಲ್ಲೂ ಅರ್ಥ ಮಾಡ್ಕೋಬೋದು. ಈ ರೀತಿಯಾಗಿ ಈ ಒಂದು ಸುಂದರವಾದ ಕಗ್ಗನ DVಜಿಯವರು ನಮಗೆ ಕೊಟ್ಟಿದ್ದಾರೆ. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ, ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ, ಇಂದು ಬರೀ ಉಪವಾಸ, ನಾಳೆ ಪಾರಾಯಣ ಇಂತು, ಸಂದಿರುವುದನ್ನ ಋಣ ಮಂಕುತಿಮ್ಮ. ಈ ಕಗ್ಗದಲ್ಲಿ DVಜಿಯವರು ನಮಗಿರೋ ಅನ್ನದ ಋಣದ ಬಗ್ಗೆ ಹೇಳ್ತಾರೆ. ಒನ್ ಟೈಮಲ್ಲಿ ನಮಗೆ ಮದುವೆ ಊಟ ಸಿಗುತ್ತೆ, ಇನ್ನೊಂದ್ಸಲಿ ವೈಕುಂಠ ಸಮಾರಾಧನೆ ಊಟ ಮಾಡುವಂಥ ಪರಿಸ್ಥಿತಿ ಬರುತ್ತೆ, ಇನ್ನೊಂದ್ಸಲಿ ಒಳ್ಳೆ ಮೃಷ್ಟಾನ್ನ ಭೋಜನ ಸಿಕ್ಕಿದ್ರೆ ಇನ್ನೊಂದ್ಸಲಿ ಭಿಕ್ಷಾನ್ನ ಅಂತೀವಿ ಅಥವಾ ಉಪವಾಸನೂ ಇರಬೇಕಾಗತ್ತೆ. ಯಾಕೆ ಹೀಗಾಗತ್ತೆ? ಇದೆಲ್ಲ ನಮ್ಮ ಅನ್ನದ ಋಣ. ನಮಗೆಷ್ಟು ಋಣ ಇರುತ್ತೋ ಅಷ್ಟು ಮಾತ್ರ ನಾವು ದಕ್ಕಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇದ್ರದ್ದು ಇನ್ನೊಂದು ಅರ್ಥ ಕೂಡ ಇದೆ. ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಸಂಬಂಧಗಳಿದೆ. ಕೆಲವರೊಟ್ಟಿಗೆ ತುಂಬ ಚೆನ್ನಾಗಿದ್ದೀವಿ, ಕೆಲವರೊಟ್ಟಿಗೆ ಅಷ್ಟಕ್ಕಷ್ಟೇ ಇರುತ್ತೆ, ಕೆಲವೊಬ್ಬರನ್ನಂತೂ ಕಂಡ್ರೆ ಆಗೋದಿಲ್ಲ ಅನ್ನೋದು. ಇದು ಕೂಡ ನಮ್ಮ ಪೂರ್ವ ಜನ್ಮದ ಕರ್ಮಗಳ ಅನುಸಾರವಾಗಿ ನಮಗೆ ದೊರಕಿರೋ ಅಂಥ ಸಂಬಂಧಗಳಾಗಿರುತ್ತೆ. ಆ ಸಂಬಂಧಗಳ ಋಣಗಳನ್ನ ನಾವು ಈ ಜನ್ಮದಲ್ಲಿ ತೀರಿಸಬೇಕಾಗತ್ತೆ. ಹಾಗಾಗಿ ಒಬ್ಬೊಬ್ಬರೊಟ್ಟಿಗೆ ಒಂದೊಂದು ಋಣ ಇರುತ್ತೆ. ಒಬ್ಬರ ಹತ್ರ ತುಂಬ ಚೆನ್ನಾಗಿರುತ್ತೆ, ಒಬ್ಬರ ಹತ್ರ ಸಾಧಾರಣವಾಗಿರುತ್ತೆ. ಥ್ಯಾಂಕ್ ಯು.